KCETಗೆ ಕೊನೆಯದಾಗಿ 15 ದಿನ ಇದೆ. ಇದು ಕೊನೆಯ 15 ದಿನ, ಲಾಸ್ಟ್ ಚಾನ್ಸ್, ಡೂ ಆರ್ ಡೈ. ನೀವಿಲ್ಲಿ ಮಾಡಬೇಕು, ಎಲ್ಲ ಮಡಿಬೇಕು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ 15 ಡೇಸ್ ಸ್ಟ್ರಾಟರ್ಜಿನ ಹೇಳ್ತಾ ಇದ್ದೇನೆ. ನಾನು ಸ್ಟ್ರಾಟರ್ಜಿನ ಹೇಳ್ಬೋದು, ನೀವು ಇದನ್ನು ಫಾಲೋ ಮಾಡದೇ ಇದ್ದರೆ ಅಟ್ಟರ್ ವೇಸ್ಟ್. ಓಕೆ, ಮೊದಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೆ ಇನ್ನೂ ಒಂದು ಬೋರ್ಡ್ ಎಕ್ಸಾಮ್ ಇದೆ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಒಳ್ಳೇದಾಗಿಲ್ಲ ಅಂದರೆ, ನಾಳೆ ರಿಸಲ್ಟ್ ಬಂತು ಅಂತ ಅಂದ್ಕೊಳ್ಳಿ, ಎಕ್ಸ್ಪೆಕ್ಟೆಡ್ ಬರಲಿಲ್ಲ ಅಂತ ಅದು ನಿಮಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ. ಬಟ್ KCET ಇದು ಲಾಸ್ಟ್ ಚಾನ್ಸ್. ಕರೆಕ್ಟ್ ಹೇಳ್ತಾ ಇದ್ದೇನೆ. ನೀವು ಈ 15 ದಿನವನ್ನು ನೀವು ಇಂಟೆಲಿಜೆಂಟಾಗಿ ಯೂಸ್ ಮಾಡ್ಕೊಳ್ಳದೇ ಇದ್ದರೆ, ಸ್ಟ್ರಾಟರ್ಜಿನ ಫಾಲೋ ಮಾಡದೇ ಇದ್ದರೆ 100% ನೀವು ಲೇಟರ್ ರಿಗ್ರೆಟ್ ಫೀಲ್ ಮಾಡ್ತೀರಾ. ಐ ಬೆಟ್ ಸ್ಟೂಡೆಂಟ್ಸ್. ಯಾಕಂದರೆ ನಾನು ಎವ್ರಿ ಇಯರ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಕೌನ್ಸಿಲಿಂಗನ್ನು ಕೊಡ್ತೇನೆ, ಸಾವಿರಾರು ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡ್ತೇನೆ. ನನಗೆ ಗೊತ್ತಿದೆ 100% ನೀವು ರಿಗ್ರೆಟನ್ನು ಫೀಲ್ ಮಾಡ್ತೀರಾ. ದಯವಿಟ್ಟು ಈ 15 ದಿವಸಗಳನ್ನು ಲಾಜಿಕಲಿ ಯೋಚನೆ ಮಾಡಿ, ನಾನು ಹೇಳಿರೋದನ್ನು ಕಂಪಲ್ಸರಿ ಫಾಲೋ ಮಾಡಿ. 100% ಒಂದಿಷ್ಟು ಮಾರ್ಕ್ಸ್ಗಳನ್ನು ತೆಗಿತೀರಾ. ಓಕೆ, ಸೊ ಇವಾಗಲೂ ಕೂಡ ನೀವು ಯಾರೇ ಸ್ಟೂಡೆಂಟ್ ಆಗಿರಲಿ, ಇವಾಗಲೂ ಹೋಗಿ ನಿಮಗೊಂದು 60 ಕ್ವಶನ್ಸನ್ನು ಕೊಟ್ಟು MCQs ಕೊಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಕೊಟ್ಟರೆ 15 ಮಾರ್ಕ್ಸನ್ನು ತೆಗೆಯುವಂಥ ಎಬಿಲಿಟಿ ಪ್ರತಿಯೊಬ್ಬ ಸ್ಟೂಡೆಂಟಿಗಿದೆ. ನಿಮಗೆ 60 ಮಾರ್ಕ್ಸಲ್ಲಿ ಔಟ್ ಆಫ್ 60 15 ಮಾರ್ಕ್ಸನ್ನು ತೆಗೆಯುವಂಥ ಎಬಿಲಿಟಿ ಪ್ರತಿಯೊಬ್ಬರಿಗೂ ಇದೆ. ಇನ್ನು ಉಳಿದಿರೋ 15 ಡೇಸಲ್ಲಿ ನೀವು 15 ಡೇಸಲ್ಲಿ ಇದಕ್ಕೊಂದು 15 ಮಾರ್ಕ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಪಕ್ಕಾ ಒಂದು ಒಳ್ಳೆ ಕಾಲೇಜಲ್ಲಿ ಲ್ಯಾಂಡ್ ಆಗ್ತೀರಾ. ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೆ, ನಿಮಗೆ 50+ ಮಾರ್ಕ್ಸ್ ಬರುತ್ತೆ, 40+ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ, ಅಥವಾ ಇನ್ನೂ ಕೂಡ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದರೆ ಅಟ್ಲೀಸ್ಟ್ ಒಂದು ಟಾಪ್ 15 to 25 ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಖಂಡಿತ ನೀವು ಲ್ಯಾಂಡ್ ಆಗ್ಬೋದು. ಒಂದು ಒಳ್ಳೆ ರ್ಯಾಂಕ್ ಖಂಡಿತ ತೆಗಿಬೋದು. ಓಕೆ, ಸೊ 15 ದಿನ ಇದೆ. ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೋಡಿ, ಫಿಸಿಕ್ಸಲ್ಲಿ ನಿಮ್ಗೆ ಬೇಕಾಗಿರೋದು ಫಾರ್ಮುಲಾಸ್ ಪ್ಲಸ್ ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಾರಿಟಿ ಗೊತ್ತಿರಬೇಕು, ಫಾರ್ಮುಲಾಸ್ ಗೊತ್ತಿರಬೇಕು. ನೀವು ಫಿಸಿಕ್ಸ್ ಮಾಡ್ತಿದ್ದೀರಾ, ನಾನು ಹೇಳ್ತೇನೆ ನೋಡಿ, ಇದಿಷ್ಟು ಚಾಪ್ಟರ್ಗಳು, ಈ 12 ಚಾಪ್ಟರ್ಸ್ಗಳು ನಿಮಗೆ ಏನು 35+ ಮಾರ್ಕ್ಸನ್ನು ಕೊಡುತ್ತೆ. ಇಲ್ಲ ಸರ್, ನನಗೆ 12 ಚಾಪ್ಟರ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಅಟ್ಲೀಸ್ಟ್ ಈ 10 ಚಾಪ್ಟರ್ಸ್ಗಳನ್ನಾದರೂ ಮಾಡಿ. ಕರೆಂಟ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಆಲ್ಟರ್ನೇಟಿಂಗ್ ಕರೆಂಟ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, EMI, ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. 10 ಚಾಪ್ಟರ್ಸ್. ಪ್ರತಿದಿನ 3 ಅವರ್ಸ್ ಫಿಸಿಕ್ಸ್, 3 ಅವರ್ಸ್ ಕೆಮಿಸ್ಟ್ರಿ, 3 ಅವರ್ಸ್ ಮ್ಯಾಥ್ಸ್. ಆಯಿತಾ? ಅದಾದಮೇಲೆ ಈ 3 ಅವರ್ಸ್ ಆದಮೇಲೆ MCQ ಪ್ರಾಕ್ಟೀಸ್ ಪ್ಲಸ್ ರಿವಿಷನ್. ಇದೆಲ್ಲ ಚಾಪ್ಟರ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2017 to 2025ವರೆಗೆ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ ವಿತ್ ಸೊಲ್ಯೂಷನನ್ನು ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತಾ ಇದ್ದೇನೆ. ನೀವು ಇನ್ನೂ ಜಾಯ್ನ್ ಆಗದೇ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಪ್ಲಸ್ ಪ್ರತಿದಿನ ಎಂಡ್ ಆಫ್ ದ ಡೇ ಆಫ್ಟರ್ 8:30 ಅಥವಾ 9 o'clock ನಂತರ ನಾನು ನಿಮಗೆ ಮಾಕ್ ಟೆಸ್ಟನ್ನು ಕೊಡ್ತಾ ಇದ್ದೇನೆ. ಫಿಸಿಕ್ಸಿಂದ ಒಂದು, ಕೆಮಿಸ್ಟ್ರಿಯಿಂದ ಒಂದು, ಮ್ಯಾಥಮೆಟಿಕ್ಸಿಂದ ಒಂದು, ಅದನ್ನು ಕೂಡ ಕೊಡ್ತಾ ಇದ್ದೇನೆ. ಸೊ ಅದು ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ನೀವು ಜಾಯ್ನ್ ಆಗಿಲ್ವಾ, ಲಿಂಕನ್ನು ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ. ಇನ್ನೂ ಕೂಡ ಸುಮ್ಮನೆ PDF ಕಲೆಕ್ಟ್ ಮಾಡ್ತಾ ಕೂತ್ಕೊಳ್ಬೇಡಿ. ಡೋಂಟ್ ಬಿ ಎ PDF ಕಲೆಕ್ಟರ್. ಯಾರೋ ಕೊಡ್ತಾರೆ ಗೊತ್ತು. KCET ಅಂದರೆ ಏನೂ ಗೊತ್ತಿಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸುಮ್ಮನೆ ಏನು ವ್ಯೂಸ್ ಬೇಕು ಅಂತ ಎಲ್ಲೆಲ್ಲಿಂದೋ PDF ತಂದು ಕೊಡ್ತಾ ಇದ್ದಾರೆ. ದಯವಿಟ್ಟು PDF ಕಲೆಕ್ಟರ್ ಆಗಬೇಡಿ. ಓಕೆ, ಈ 10 ಚಾಪ್ಟರ್ಸ್, ಡೈಲಿ ಒಂದು ಚಾಪ್ಟರ್. ಫಿಸಿಕ್ಸಿಂದ ಒಂದು ಚಾಪ್ಟರ್ 3 ಅವರ್ಸ್, ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರ್ 3 ಅವರ್ಸ್, ಮ್ಯಾಥ್ಸಿಂದ ಒಂದು ಚಾಪ್ಟರ್ 3 ಅವರ್ಸ್. ಆಯಿತಾ? ಈ 9 ಅವರ್ಸ್ ಓದಿ ಆದಮೇಲೆ MCQವನ್ನು ಪ್ರಾಕ್ಟೀಸ್ ಮಾಡಿ. ನಾವು ಕೊಡೋ ಮಾಕ್ ಟೆಸ್ಟನ್ನು ಅಥವಾ ಔಟ್ಸೈಡಿಂದ ಇರೋ ಮಾಕ್ ಟೆಸ್ಟನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಮಾಕ್ ಟೆಸ್ಟ್ ತಗೊಂಡು ರಿವಿಷನ್ ಕೂಡ ಮಾಡಿ. ಫಸ್ಟಿಗೆ ರಿವಿಷನ್ ಮಾಡಿ. ಟೋಟಲಾಗಿ 11 ಅವರ್ಸ್, 3 ಅದಾದಮೇಲೆ ಅಗೇನ್ 1 ಅವರ್ ಅಥವಾ 1.5 ಅವರ್ಸ್ ರಿವಿಷನ್, ಕಂಪ್ಲೀಟ್ ರಿವಿಷನ್. ಒಂದು ನೋಟ್ಸ್ ಮಾಡಿ ಇಟ್ಕೊಂಡಿರಿ, ಫಾರ್ಮುಲಾ ನೋಟ್ಸು ಅಥವಾ ಕಾನ್ಸೆಪ್ಟ್ ನೋಟ್ಸು, ನಿಮ್ಮದೇ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ರಿವಿಷನ್ ಮಾಡಿ. ಎಟ್ ದ ಎಂಡ್ ಆಫ್ ದ ಡೇ ರಿವಿಷನ್ ಮಾಡಿ ಒಂದು ಟೆಸ್ಟನ್ನು ಕೊಡಿ. ಓಕೆ, ಅಟ್ಲೀಸ್ಟ್ ಈ 10 ಚಾಪ್ಟರ್ಸನ್ನು ಮಾಡಿದರೆ 100% ನೀವು ಸೇಫರ್ ಸೈಡಲ್ಲಿ ಇರ್ತೀರ. 30+ ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ, 100% ಪ್ರಾಬ್ಲಮ್ ಇಲ್ಲ. ಗ್ಯಾರಂಟಿ ಈಚ್ ಸಬ್ಜೆಕ್ಟಲ್ಲಿ 30+ ತೆಗಿತೀರ. ಓಕೆ, ಸೊ ಸಿಂಪಲಾಗಿ ನಾನು ಹೇಳ್ತಾ ಇದ್ದೇನೆ. ಇವಾಗ ನಿಮಗೆ ಯಾರಿಗೆ ಇದು ಕೊಟ್ಟರು, ಇವಾಗ ಕ್ವಶನ್ ಪೇಪರ್ ಕೊಟ್ಟರೆ 15 ಮಾರ್ಕ್ಸ್ ತೆಗೆಯುವಂಥ ಎಬಿಲಿಟಿ ಇದೆ. ಇನ್ನೊಂದು 15 to 20 ಮಾರ್ಕ್ಸನ್ನು ಆ್ಯಡ್ ಮಾಡಬೇಕು. ಡೈಲಿ ಎಲ್ಲದರಿಂದ 2 ಮಾರ್ಕ್ಸ್ ಅಂತ ತೊಗೊಂಡ್ರೆ 10 ಡೇಸಿಗೆ 20 ಮಾರ್ಕ್ಸನ್ನು ಆರಾಮ್ಸೆ ಆ್ಯಡ್ ಮಾಡ್ಬೋದು. ನಾನಿದು ಲೀಸ್ಟ್ ಕೇಸ್ ಹೇಳ್ತಾ ಇರೋದು. ಸೊ ಇದರಲ್ಲಿ 10 ಚಾಪ್ಟರ್ಸನ್ನು ಕೆಮಿಸ್ಟ್ರಿಯಲ್ಲಿ ಈಗ ಬಯೋಮೊಲಿಕ್ಯೂಲ್ಸ್, ಅಮೈನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಎರೆನ್ಸ್, ಕೋರ್ಡಿನೇಷನ್ ಕಾಂಪೌಂಡ್, D and F ಬ್ಲಾಕ್ ಎಲಿಮೆಂಟ್ಸ್, ಕೆಮಿಕಲ್ ಕೈನೆಟಿಕ್ಸ್, ಸೊಲ್ಯೂಷನ್ಸ್.
ಮ್ಯಾಥ್ಸಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಮೆಟ್ರೈಸಸ್, ಇಂಟಿಗ್ರಲ್ಸ್, ಡಿಟರ್ಮಿನೆಂಟ್ಸ್, 3D ಜಿಯೋಮೆಟ್ರಿ, ವೆಕ್ಟರ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಫ್ರಮ್ ಬೋತ್, ಪ್ರೊಬ್ಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್, ಸಾಕು ಇಲ್ಲಿವರೆಗೆ ಓದ್ಕೊಳ್ಳಿ. ಆದರೆ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ನಷ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆದರೆ ಮಾತ್ರ. ಓಕೆ, ಇಲ್ಲದಿದ್ದರೆ ಪ್ರತಿ ಇದರಲ್ಲೂ 10 ಚಾಪ್ಟರ್ಸ್ ಪರ್ ಡೇ 1 ಚಾಪ್ಟರ್. ಇದು ನಿಮ್ಮ ಫೈನಲ್ ಶಾಟ್, ಬೇರೆ ಆಪ್ಷನೇ ಇಲ್ಲ ನಿಮಗೆ, ಬೇರೆ ಆಪ್ಷನೇ ಇಲ್ಲ. ಒಂದು ಚಾಪ್ಟರ್ 3 ಅವರ್ಸ್ ಓದಬೇಕು, ನೋಟ್ಸ್ ಮಾಡಬೇಕು, ಫಾರ್ಮುಲಾ ಇದ್ದರೆ ಫಾರ್ಮುಲಾ ಮಾಡಬೇಕು. ಕೆಮಿಸ್ಟ್ರಿಯಲ್ಲಿ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸನ್ನು ಓದ್ಕೊಳ್ಳಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನೇನು ಫಾರ್ಮುಲಾಗಳು ಬರುತ್ತೆ ಅದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿ. ಕೆಮಿಸ್ಟ್ರಿ ಅನ್ನೋದು ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್, ವೆರಿ ವೆರಿ ಇಂಪಾರ್ಟೆಂಟು. NCERT ನಿಮ್ಮ ಬೈಬಲ್ ಆದರೂ ಅಂದ್ಕೊಳ್ಳಿ, ಭಗವದ್ಗೀತಾ ಅಂತ ಆದರೂ ಅಂದ್ಕೊಳ್ಳಿ, ಕುರಾನ್ ಆದರೂ ಅಂತ ಅಂದ್ಕೊಳ್ಳಿ, NCERTನ ಲೈನ್ ಬೈ ಲೈನ್ ಕೆಮಿಸ್ಟ್ರಿಯಲ್ಲಿ ಓದ್ಕೊಳ್ಳಿ. ಕೆಮಿಸ್ಟ್ರಿ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್. ಇನ್ಆರ್ಗ್ಯಾನಿಕಲ್ಲಿ ಫಾರ್ಮುಲಾ, ಆರ್ಗ್ಯಾನಿಕಲ್ಲಿ ರಿಯಾಕ್ಷನ್ಸು, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್, ಎಲ್ಲದೂ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿ. ಮ್ಯಾಥ್ಸಲ್ಲಿ ಆದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಥಿಯರಿ ಮೇಲೆ ಟೈಮನ್ನು ವೇಸ್ಟ್ ಮಾಡಬೇಡಿ. ಇದು ಲಾಸ್ಟ್ 15 ಡೇಸ್, ಗೊತ್ತಾಯ್ತಾ? ಈಗ ನೀವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳೋ ಟೈಮ್ ಅಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ಇಲ್ಲ ಸರ್ ನಂದು ಆಲ್ರೆಡಿ ಎಲ್ಲ ಸೆಕೆಂಡ್ ಇಯರ್ ಎಲ್ಲದೂ ಆಗಿದೆ, ಫಸ್ಟ್ ಇಯರ್ ಇದೊಂದು ಉಳಿದಿದೆ ಅಷ್ಟೇ ಅಂತಿದ್ರೆ ಮಾಡಿ, ನೋ ಪ್ರಾಬ್ಲಮ್. ಇಲ್ಲ ಸರ್ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ನಾನು 15 to 20 ರೇಂಜಲ್ಲಿ ಬೀಳ್ತಾ ಇದ್ದೇನೆ, ನನ್ನ ಮಾರ್ಕ್ಸ್ ನಾನು ಯಾವುದೇ ಮಾಕ್ ಟೆಸ್ಟ್ ತೊಗೊಂಡ್ರೆ ಔಟ್ ಆಫ್ 60 15 to 20 ರೇಂಜಲ್ಲಿ ಬರ್ತಾ ಇದೆ, ನನಗೆ 30+ ಪುಷ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ 10 ಚಾಪ್ಟರ್ಸ್ ಮಾಡಲೇಬೇಕು. ನೀವು ಮಾಡಿ 100% ಆಗುತ್ತೆ. ಓಕೆ, ಸೊ ಒಂದು ನೋಟ್ಸನ್ನು ಮಾಡಿ, ಒಂದು ಹ್ಯಾಂಡ್ ರಿಟನ್ ನೋಟ್ಸ್, ನಿಮ್ಮದೇ ಆದಂಥ ನೋಟ್ಸನ್ನು ಮಾಡಿ, ಎಲ್ಲ ಚಾಪ್ಟರ್ ಮೇಜರ್ ವೇಟೇಜ್ ಇರೋ ಚಾಪ್ಟರ್ನ ಡೈಲಿ ಮಾಡಿ. ಈ 10 ಡೇಸ್ ಕಂಪ್ಲೀಟ್ಲಿ ಈ 10 ಚಾಪ್ಟರ್ಸ್. ಇದಾದ ನಂತರ ನೆಕ್ಸ್ಟ್ 11th ಡೇಯಿಂದ ಕಂಪ್ಲೀಟ್ ರಿವಿಷನ್. ನೀವೇನೇನು ನೋಟ್ಸ್ ಮಾಡ್ತಾ ಇದ್ದೀರಿ, ಈಗ ಮಾಕ್ ಟೆಸ್ಟ್ ಕೊಡ್ತೀರಾ, ನೀವು ಡೈಲಿ ಮಾಕ್ ಟೆಸ್ಟನ್ನು ಕೊಟ್ಟ ನಂತರ ಆ ಮಾಕ್ ಟೆಸ್ಟಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ಅದನ್ನು ಬರೆದಿಟ್ಕೊಳ್ಳಿ. ಆ ಮಿಸ್ಟೇಕ್ಸನ್ನು ರಿವೈಸ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಕೊಡ್ಕೊಂಡು ಸುಮ್ಮನೆ ಮಾಕ್ ಟೆಸ್ಟ್ ನೋಡೋದಲ್ಲ, ನಿಮ್ಗೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಈ ಮಿಸ್ಟೇಕ್ ಯಾಕಾಗಿದೆ ಅದನ್ನು ರಿವೈಸ್ ಮಾಡಿ. ನಾನು ಏನು ಮಾಡಬೇಕು, ದಯವಿಟ್ಟು ಮಾಕ್ ಟೆಸ್ಟ್ ಆದ ನಂತರ ನಿಮ್ಮ ಮಿಸ್ಟೇಕ್ಸನ್ನು ಸರಿ ಮಾಡಿಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಓನ್ಲಿ ಮಾಕ್ ಟೆಸ್ಟ್ ಅನ್ನೋದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟಿಗೆ ಮಾತ್ರ ಅಲ್ಲ, ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಂತ ನೀವು ತಿಳ್ಕೊಳ್ಬೇಕು. ದಯವಿಟ್ಟು ಮಾಕ್ ಟೆಸ್ಟನ್ನು ಕೊಟ್ಟು ನಾನು ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೇನೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಬೈ ದ ಎಂಡ್ ಆಫ್ ದಟ್ ಡೇ ಈ ಚಾಪ್ಟ್ರಿದು ಮಾಕ್ ಟೆಸ್ಟ್ ಕೊಟ್ಟರೆ, 3 ಚಾಪ್ಟ್ರಿದು ಮಾಕ್ ಟೆಸ್ಟ್ ಕೊಟ್ಟಾದ ಮೇಲೆ ನಾನು ಈ ಚಾಪ್ಟ್ರಲ್ಲಿ ಇದರಲ್ಲಿ ಲ್ಯಾಗ್ ಆಗ್ತಾ ಇದ್ದೇನೆ, ಇದರಲ್ಲಿ ನಂದು ಮಿಸ್ಟೇಕ್ಸ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದನ್ನು ರಿವೈಸ್ ಮಾಡಿ, ಅದನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ. ಇದು ಮಿಸ್ಟೇಕ್ ಆಗಿದೆ, ನಾನು ಇದನ್ನು ಕಲ್ತಿದ್ದೇನೆ, ದಯವಿಟ್ಟು ಮಾಡಿ. ಲಾಸ್ಟಿಗೆ ನಿಮ್ಮದು 11th ಡೇಯಿಂದ ಕಂಪ್ಲೀಟ್ಲಿ ರಿವಿಷನ್. ನೀವೇನು ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ತಿರ್ತಲ್ಲ, ಕಂಪ್ಲೀಟ್ ರಿವಿಷನ್, ಫಾರ್ಮುಲಾವನ್ನು ರಿವಿಷನ್ ಮಾಡಿ, ಅಥವಾ ನೀವು ರಿಯಾಕ್ಷನ್ಸನ್ನು ಮಾಡಿದಿದ್ರೆ ಒಂದು ಸತಿ ನೋಡ್ಕೊಳ್ಳಿ, ಮತ್ತು ನ್ಯೂಮರಿಕಲ್ಸ್ ಮಾಡಿದಿದ್ರೆ ನೋಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಏನು ಮಾಡಿದ್ದೀರಾ ಮಾಡಿ, ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಏನು PDF ಅನ್ನು ಕೊಡ್ತಾ ಇದ್ದೇನೆ ಅದನ್ನು ಒಂದು ಸತಿ ರೀಕಾಲ್ ಮಾಡಿ. ಓಕೆ, ಸೊ ಬೇರೆ ಆಪ್ಷನ್ ಇಲ್ಲ ಸ್ಟೂಡೆಂಟ್ಸ್, ನೀವೀಗ ಮಾಡಲೇಬೇಕು. ಇನ್ನೂ ನೀವು ಕೂತ್ಕೊಂಡು ಇದು ಮಾಡಿದರೆ ನಿಮ್ಮದೇ ಲೈಫು ನೀವೇ ತುಂಬ ರಿಗ್ರೆಟ್ ಮಾಡ್ತೀರಾ. 100% KCET ಎಕ್ಸಾಮ್ ಆದಮೇಲೆ ಖಂಡಿತ ನೀವು ಇದನ್ನು ಫಾಲೋ ಮಾಡದೇ ಇದ್ದರೆ, ಈ ಲಾಸ್ಟ್ 15 ಡೇಸು ಕೂಡ ನೀವು ಫಾಲೋ ಮಾಡಲಿಲ್ಲ ಅಂದರೆ 100% ಸ್ವಲ್ಪ ದಿನದ ನಂತರ ನೀವು ಖಂಡಿತ ರಿಗ್ರೆಟ್ ಮಾಡ್ತೀರಾ. ಈ ರಿಗ್ರೆಟನ್ನು ಮಾಡ್ಕೊಳ್ಬೇಡಿ, ಸರಿನಾ? ಇನ್ನಾದರೂ ಓದಿ, ಇವತ್ತಿಂದಾದರೂ ಓದಿ, ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕಂತ ಕೇಳಿದರೆ, ನಾನು ಒಬ್ಬ ಇಂಜಿನಿಯರು, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2019 ಪಾಸ್ಡ್ ಔಟ್ ಆದವನು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಆ್ಯಂಡ್ IT ಇದ್ದೇನೆ. ಸೊ ನೀವು ಮುಂದೆ ಎಲ್ಲಿ ಹೋಗಬೇಕು ಅಂತಿದ್ದೀರ ಅದೆಲ್ಲದನ್ನು ನಾನು ವಾಕ್ ಮಾಡಿ ಬಂದವನು, ನನಗೆಲ್ಲದೂ ಗೊತ್ತಿದೆ. ನಾನು ಸ್ಟೂಡೆಂಟ್ ಅಲ್ಲ, ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇರೋ ಸ್ಟೂಡೆಂಟ್ ಅಲ್ಲ ನಾನು. ಇಂಜಿನಿಯರಿಂಗ್ ಮುಗಿಸಿ ನಿಮ್ಮಂಥ ಸಾವಿರಾರು ಸ್ಟೂಡೆಂಟ್ಸ್ಗಳಿಗೆ ನಾನು KCET ಹೇಳಿಕೊಟ್ಟಿದ್ದೇನೆ, ಕೌನ್ಸಿಲಿಂಗ್ ಮಾಡಿದ್ದೇನೆ, ತುಂಬ ಸ್ಟೂಡೆಂಟ್ಸ್ಗಳನ್ನು ನೋಡಿದ್ದೇನೆ. 7+ ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಹೇಳ್ತಾ ಇರೋ ದಯವಿಟ್ಟು ಕೇಳಿ. ಸುಮ್ಮನೆ ಯಾವುದ್ಯಾವುದೋ ಗ್ರೂಪಿಗೆ ಸೇರಿಕೊಂಡು ಯಾರ್ಯಾರೋ PDF ಅನ್ನು ಕೊಡ್ತಾರಂತ ಹೋಗಬೇಡಿ. ನಾನು ಯಾವ ರೀತಿ PDF ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ, ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೊಟ್ಟು, ಮತ್ತು ಗೋಲ್ಡನ್ ಟಿಪ್ಸನ್ನು ಕೊಡ್ತಾ ಇದ್ದೇನೆ, ಶಾರ್ಟ್ಕಟ್ ಟ್ರಿಕ್ಸನ್ನು ಕೊಡ್ತಾ ಇದ್ದೇನೆ. ಅದು ನಿಮಗೆ ಸೇರಬೇಕು ಅಂತಿದ್ರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದೇ ರೀತಿ ನಮ್ಮದು ಏಕಲವ್ಯ 3.0 ಅಂತ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮಗೆ ಇಂಜಿನಿಯರಿಂಗ್ ಕಾಲೇಜು ಜಾಯ್ನ್ ಆಗಲಿಕ್ಕೆ ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಆಪ್ಷನ್ ಎಂಟ್ರಿನೂ ಕೂಡ ಮಾಡ್ತೇವೆ. ನಮ್ಮದು ಬೆಂಗಳೂರು ಆಫೀಸಲ್ಲಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೇವೆ. ಆಪ್ಷನ್ ಎಂಟ್ರಿನೂ ಕೂಡ ನಮ್ಮ ಕಡೆಯಿಂದಲೇ ಮಾಡ್ತೇವೆ. ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ನಾನು ಈ ನಂಬರ್ಗೆ ಮೆಸೇಜ್ ಮಾಡಿ 6362324224 ಲಿಮಿಟೆಡ್ ಸೀಟು, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಇದಿಷ್ಟು CET ಕಡೆ. ಇದು ಡೂ ಆರ್ ಡೈ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ ನಿಮಗೆ. ನೀವು ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಮಾಡಬೇಕು ಅಂತಿದ್ರೆ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳನ್ನು, ಶಾರ್ಟ್ಕಟ್ ಟ್ರಿಕ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.